ವಿರುದ್ಧ ಎಸ್ಐಟಿಗೆ ಪತ್ರಕರ್ತ ಕಿರಿಕೀರ್ತಿ ದೂರನ್ನ ಕೊಟ್ಟಿದ್ದಾರೆ. ಎಸ್ಐಟಿಗೆ ದೂರನ್ನ ಸಲ್ಲಿಸಿದ್ದಾರೆ ಪತ್ರಕರ್ತ ಕಿರಿಕೀರ್ತಿ. ಕೆಲ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪರ ಇರೋರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ ಮಾಡಲಾಗ್ತಾ ಇದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ವಿರುದ್ಧವೂ ಕೂಡ ಈಗ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಸದ್ಯ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಗಳ ಬಗ್ಗೆ ಮತ್ತು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋ ಬಗ್ಗೆ ಕಾಮೆಂಟ್ಗಳು ಇತ್ಯಾದಿ ಮತ್ತೊಂದು ಮಗದೊಂದು ಇದೆಲ್ಲರ ಬಗ್ಗೆ ಮಾತಾಡಲಿಕ್ಕೆ ಕಿರಿಕಿ ಜೊತೆಗಿದ್ರೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಸರ್? ಸರ್, ಈಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದಾವೆ. ಅದು ತಲೆಬುರುಡೆ ಪ್ರಕರಣ ಇರ್ಬೋದು, ಸೌಜನ್ಯ ವಿಚಾರ ಆಗಿರ್ಬೋದು. ಸದ್ಯ ಮುಸುಕುದಾರಿಯ ಬಗ್ಗೆ ನಿಮ್ಮ ಮನಸ್ಸಿನ ಮಾತುಗಳೇನಿದ್ದಾವೆ ಅಂತ? ಸರ್, ಬಂದಿದ್ದಾರೆ, ಬರ್ಲಿ, ಪಾಯಿಂಟ್ ಮಾಡಿದ್ದಾರೆ, ಮಾಡ್ಲಿ. ಪೂರ್ತಿ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಇಲ್ಲಿ 8 ಇದೆ ಅಂತ ಹೇಳಿದ್ರು. ಓಪನ್ ಮಾಡಿ ತೋರಿಸ್ಲಿ. ಅದು ಯಾವುದು? ಅದಕ್ಕೆ ODR ಇದೆಯಾ? ಅದಕ್ಕೆ ಲೆಕ್ಕಾಚಾರ ಇದೆಯಾ? ಅದು ರಿಜಿಸ್ಟರ್ ಆಗಿದೆಯಾ? ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿದೆಯಾ? ಇಲ್ಲ, ಆಗ್ಲಿ, ಟೈಮ್ ಇದೆ. ಭೀಮ ಬಂದಾಗಿದೆ ಅಲ್ವಾ? ಭೀಮ ಬಂದ ತಕ್ಷಣ ಇಲ್ಲೇನು ಕೌರವರ ಪಾಂಡವರು ಯುದ್ಧ ನಡಿಬೇಕಂತ ಏನಿಲ್ಲ. ಭೀಮ ಬಂದು ಭೀಮನ್ ಕೆಲಸ ಮಾಡ್ಲಿ. SIT ಕೆಲಸ ಮಾಡ್ಲಿ. ಅಷ್ಟರೊಳಗೆ ಯಾರು ಸಹಿತ ಇದು ಹಿಂಗೆ ಆಗುತ್ತೆ, ಇವರೇ ಮಾಡಿದ್ದು, ಇಷ್ಟೊತ್ತಿಗೆ ಮಾಡಿದ್ದು, ಇಲ್ಲೇ ಮಾಡಿದ್ದು ಅಂತ ಮಾತಾಡೋದು ಬೇಡ ಅಂತ ಅಷ್ಟೇ. ಭೀಮನ ಪಾತ್ರ ಭೀಮ ವಹಿಸ್ತಾ ಇದ್ದಾನೆ. ಕಿರಿಕೀರ್ತಿಯವರ ಪಾತ್ರ ಏನು ಧರ್ಮಸ್ಥಳದಲ್ಲಿ ಅಂತ? ಸರ್, ಈಗ ಭೀಮ ಬಂದು ಪಾಂಡವರ ಜೊತೆಲಿ ಇದ್ದ. ಎಲ್ಲಿ? ಇದರಲ್ಲಿ, ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗಿದ್ದ ಭೀಮ. ಬಟ್ ಇವಾಗ ಅವನು ಕೌರವರ ಜೊತೆ ಸೇರ್ಕೊಂಡ್ಬಿಟ್ಟ. ನಮ್ಗದು ಸಮಸ್ಯೆ. ಸೊ ಹಾಗಾಗಿ ಹೀಗೆ ಬಂದ ಭೀಮ ಸ್ಟ್ರೈಟ್ ಅವೇ ಬಂದ ಕಾರಣಕ್ಕೆ ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಹಾಗೆ, ನಮ್ಮ ಕಾಮಂದರನ್ನ ಟಾರ್ಗೆಟ್ ಮಾಡುವ ಹಾಗೆ, ಸ್ವಲ್ಪ ನಾವು ಮಾಡಿಲ್ಲ ಅಂತಾನೆ ಕೆಳಗಿಳಿಸ್ತೀವಿ ಅನ್ನೋದು ಇವೆಲ್ಲ ನಡೀತಾ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಹುಟ್ಟದಾಗಿಂದ ನನ್ನ ಮೊದಲ ವರ್ಷದ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ. ಅರ್ಥ ಆಯ್ತಾ? ನನ್ನ ಮಗನ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ. ನನ್ನ ತಂದೆ ತಾಯಿಯ ಮದುವೆ ಆಗಕ್ಕೆ ಮುಂಚೆ ಅವರ ಮದುವೆ ಪತ್ರಿಕೆಯನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿಂದ ಅವ್ರ ರಿಪ್ಲೈ ಬಂದ ಮೇಲೆನೆ ತಾಳಿ ಕಟ್ಟಿದ್ದು ನಮ್ಮಪ್ಪ ನಮ್ಮ ಅಮ್ಮನಿಗೆ. ಸೊ ಹಾಗೆ ನಡ್ಕೊಂಡ್ ಬಂದಂತಹ ಪ್ರತೀತಿ. ಸೊ ನಮ್ಮ ಶ್ರೀ ಕ್ಷೇತ್ರಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತಾದಾಗ ನಾವು ಸಹಿತ ಪತ್ರಕರ್ತರಾಗಿ 17 ವರ್ಷ ಕೆಲಸ ಮಾಡಿದಾಗ ಸೌಜನ್ಯ ಕೇಸನ್ನ ಅವತ್ತಿಂದ ಇವತ್ತಿನ ತನಕ ನೋಡಿದೀವಿ. ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವ್ಯಾವ ತರ ಲೂಪ್ ಹೋಲ್ಸ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ. ಹೀಗೆಲ್ಲ ಇರಬೇಕಾದ್ರೆ ನಾವ್ ಯಾಕೆ ಮಾತಾಡದೆ ಸುಮ್ಮನಿರ್ಬೇಕು? ಒಂದು ವರ್ಗ ಒಂದನ್ನು ನಂಬಿಸೋಕೆ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಡ್ತಿರುವ ಸಂದರ್ಭದಲ್ಲಿ ನಾವ್ ಯಾಕೆ ನಮ್ಮ ನಂಬಿಕೆಗಳ ಪ್ರತೀತಿಯಾಗಿರುವ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಾರದು ಅನ್ನುವ ಕಾರಣಕ್ಕೆ ನಾವು ಅದ್ರ ಪರವಾಗಿ ಮಾತಾಡ್ತಾ ಇದೀವಿ ಅಷ್ಟೇ. ಭೀಮ ಪಾಂಡವರ ಜೊತೆಗಿದ್ದ, ಕೌರವ ಜೊತೆ ಹೋದ. ಹಾಗಾದ್ರೆ ಕಿರಿಕೀರ್ತಿಯವರು ಪಾಂಡವರ ಕೌರವರ? ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆಯಲ್ಲ. ಧರ್ಮಸ್ಥಳವನ್ನು ಎಲ್ಲಿ ಹೋಲಿಸ್ತೀರಿ ನೀವು? ಧರ್ಮಸ್ಥಳವನ್ನು ಎಲ್ಲಿಗೆ ಹೋಲಿಸ್ತೀರಾ? ಪಾಂಡವರಿಗೆ ಹೋಲಿಸ್ಬೇಕಲ್ವಾ? ಶ್ರೀ ಮಂಜುನಾಥ ರುದ್ರತಾಂಡವ ಆಡುತ್ತೆ ಅಂತ ಹೇಳಿದ್ದಾರೆ. ರುದ್ರತಾಂಡವ ಆಡದೇ ಇರ್ತಾನೆ ಶ್ರೀ ಮಂಜುನಾಥ? ಅವನ ಕ್ಷೇತ್ರದಲ್ಲೇ ಯೂಟ್ಯೂಬಿನ ಒಂದು ವಿಡಿಯೋ ರುದ್ರತಾಂಡವ ಆಗುತ್ತೆ ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥ ಕ್ಷೇತ್ರದಲ್ಲಿ ರುದ್ರತಾಂಡವ ಆಗಲ್ವಾ? ರುದ್ರತಾಂಡವ ಕಾಯ್ತಾ ಇದೀವಿ ಅಷ್ಟೇ ನಾವೆಲ್ಲ. ಕ್ಯಾಮರಾ ಪರ್ಸನ್ ಶಿರಾಜ್ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಹ್ಯಾಂಡಲ್ಸ್ ವಿರುದ್ಧ ಎಸ್ಐಟಿಗೆ ಪತ್ರಕರ್ತ ಕಿರಿಕೀರ್ತಿ ದೂರನ್ನ ಕೊಟ್ಟಿದ್ದಾರೆ. ಎಸ್ಐಟಿಗೆ ದೂರನ್ನ ಸಲ್ಲಿಸಿದ್ದಾರೆ ಪತ್ರಕರ್ತ ಕಿರಿಕೀರ್ತಿ. ಕೆಲ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪರ ಇರೋರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ ಮಾಡಲಾಗ್ತಾ ಇದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ವಿರುದ್ಧವೂ ಕೂಡ ಈಗ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಸದ್ಯ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಗಳ ಬಗ್ಗೆ ಮತ್ತು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋ ಬಗ್ಗೆ ಕಾಮೆಂಟ್ಗಳು ಇತ್ಯಾದಿ ಮತ್ತೊಂದು ಮಗದೊಂದು ಇದೆಲ್ಲರ ಬಗ್ಗೆ ಮಾತಾಡಲಿಕ್ಕೆ ಕಿರಿಕಿ ಜೊತೆಗಿದ್ರೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಸರ್? ಸರ್, ಈಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದಾವೆ. ಅದು ತಲೆಬುರುಡೆ ಪ್ರಕರಣ ಇರ್ಬೋದು, ಸೌಜನ್ಯ ವಿಚಾರ ಆಗಿರ್ಬೋದು. ಸದ್ಯ ಮುಸುಕುದಾರಿಯ ಬಗ್ಗೆ ನಿಮ್ಮ ಮನಸ್ಸಿನ ಮಾತುಗಳೇನಿದ್ದಾವೆ ಅಂತ? ಸರ್, ಬಂದಿದ್ದಾರೆ, ಬರ್ಲಿ, ಪಾಯಿಂಟ್ ಮಾಡಿದ್ದಾರೆ, ಮಾಡ್ಲಿ. ಪೂರ್ತಿ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಇಲ್ಲಿ 8 ಇದೆ ಅಂತ ಹೇಳಿದ್ರು. ಓಪನ್ ಮಾಡಿ ತೋರಿಸ್ಲಿ. ಅದು ಯಾವುದು? ಅದಕ್ಕೆ ODR ಇದೆಯಾ? ಅದಕ್ಕೆ ಲೆಕ್ಕಾಚಾರ ಇದೆಯಾ? ಅದು ರಿಜಿಸ್ಟರ್ ಆಗಿದೆಯಾ? ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿದೆಯಾ? ಇಲ್ಲ, ಆಗ್ಲಿ, ಟೈಮ್ ಇದೆ. ಭೀಮ ಬಂದಾಗಿದೆ ಅಲ್ವಾ? ಭೀಮ ಬಂದ ತಕ್ಷಣ ಇಲ್ಲೇನು ಕೌರವರ ಪಾಂಡವರು ಯುದ್ಧ ನಡಿಬೇಕಂತ ಏನಿಲ್ಲ. ಭೀಮ ಬಂದು ಭೀಮನ್ ಕೆಲಸ ಮಾಡ್ಲಿ. SIT ಕೆಲಸ ಮಾಡ್ಲಿ. ಅಷ್ಟರೊಳಗೆ ಯಾರು ಸಹಿತ ಇದು ಹಿಂಗೆ ಆಗುತ್ತೆ, ಇವರೇ ಮಾಡಿದ್ದು, ಇಷ್ಟೊತ್ತಿಗೆ ಮಾಡಿದ್ದು, ಇಲ್ಲೇ ಮಾಡಿದ್ದು ಅಂತ ಮಾತಾಡೋದು ಬೇಡ ಅಂತ ಅಷ್ಟೇ. ಭೀಮನ ಪಾತ್ರ ಭೀಮ ವಹಿಸ್ತಾ ಇದ್ದಾನೆ. ಕಿರಿಕೀರ್ತಿಯವರ ಪಾತ್ರ ಏನು ಧರ್ಮಸ್ಥಳದಲ್ಲಿ ಅಂತ? ಸರ್, ಈಗ ಭೀಮ ಬಂದು ಪಾಂಡವರ ಜೊತೆಲಿ ಇದ್ದ. ಎಲ್ಲಿ? ಇದರಲ್ಲಿ, ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗಿದ್ದ ಭೀಮ.
ಬಟ್ ಇವಾಗ ಅವನು ಕೌರವ್ರ ಜೊತೆ ಸೇರ್ಕೊಂಡ್ಬಿಟ್ಟ, ನಮ್ಗೆ ಅದು ಸಮಸ್ಯೆ. ಸೊ ಹಾಗಾಗಿ ಹೀಗೆ ಬಂದ ಭೀಮಾ ಸ್ಟ್ರೈಟ್ ಅವೇ ಬಂದ ಕಾರಣಕ್ಕೆ ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಹಾಗೆ, ನಮ್ಮ ಕಾಮಂದರನ್ನ ಟಾರ್ಗೆಟ್ ಮಾಡುವ ಹಾಗೆ, ಸ್ವಲ್ಪ ನಾವು ಮಾಡಿಲ್ಲ 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 ಅಂತಾನೆ ಕೆಳಗಿಳಿಸ್ತೀವಿ ಅನ್ನೋದು ಇವೆಲ್ಲ ನಡೀತಾ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಹುಟ್ಟದಾಗಿಂದ ನನ್ನ ಮೊದಲ ವರ್ಷದ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ, ಅರ್ಥ ಆಯ್ತಾ? ನನ್ನ ಮಗನ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ. ನನ್ನ ತಂದೆ ತಾಯಿಯ ಮದುವೆ ಆಗಕ್ಕೆ ಮುಂಚೆ ಅವರ ಮದುವೆ ಪತ್ರಿಕೆಯನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿಂದ ಅವ್ರ ರಿಪ್ಲೈ ಬಂದ ಮೇಲೆನೆ ತಾಳಿ ಕಟ್ಟಿದ್ದು ನಮ್ಮಪ್ಪ ನಮ್ಮ ಅಮ್ಮನಿಗೆ. ಸೊ ಹಾಗೆ ನಡ್ಕೊಂಡ್ ಬಂದಂತಹ ಪ್ರತೀತಿ. ಸೊ ನಮ್ಮ ಶ್ರೀ ಕ್ಷೇತ್ರಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತಾದಾಗ ನಾವು ಸಹಿತ ಪತ್ರಕರ್ತರಾಗಿ 17 ವರ್ಷ ಕೆಲಸ ಮಾಡಿದಾಗ ಸೌಜನ್ಯ ಕೇಸನ್ನ ಅವತ್ತಿಂದ ಇವತ್ತಿನ ತನಕ ನೋಡಿದೀವಿ. ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವ್ಯಾವ ತರ ಲೂಪ್ ಹೋಲ್ಸ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ. ಹೀಗೆಲ್ಲ ಇರಬೇಕಾದ್ರೆ ನಾವ್ ಯಾಕೆ ಮಾತಾಡದೆ ಸುಮ್ಮನಿರ್ಬೇಕು? ಒಂದು ವರ್ಗ ಒಂದನ್ನು ನಂಬಿಸೋಕೆ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಡ್ತಿರುವ ಸಂದರ್ಭದಲ್ಲಿ ನಾವ್ ಯಾಕೆ ನಮ್ಮ ನಂಬಿಕೆಗಳ ಪ್ರತೀತಿಯಾಗಿರುವ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಾರದು ಅನ್ನುವ ಕಾರಣಕ್ಕೆ ನಾವು ಅದ್ರ ಪರವಾಗಿ ಮಾತಾಡ್ತಾ ಇದೀವಿ ಅಷ್ಟೇ. ಭೀಮಾ ಪಾಂಡವರ ಜೊತೆಗಿದ್ದ ಕೌರವ ಜೊತೆ ಹೋದ. ಹಾಗಾದ್ರೆ ಕಿರಿಕೀರ್ತಿಯವರು ಪಾಂಡವರ ಕೌರವರ? ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆಯಲ್ಲ, ಧರ್ಮಸ್ಥಳವನ್ನು ಎಲ್ಲಿ ಹೋಲಿಸ್ತೀರಿ ನೀವು? ಧರ್ಮಸ್ಥಳವನ್ನು ಎಲ್ಲಿಗೆ ಹೋಲಿಸ್ತೀರಾ? ಪಾಂಡವರಿಗೆ ಹೋಲಿಸ್ಬೇಕಲ್ವಾ? ಶ್ರೀ ಮಂಜುನಾಥ ರುದ್ರತಾಂಡವ ಆಡುತ್ತೆ ಅಂತ ಹೇಳಿದ್ದಾರೆ. ರುದ್ರತಾಂಡವ ಆಡದೇ ಇರ್ತಾನ ಶ್ರೀ ಮಂಜುನಾಥ? ಅವನ ಕ್ಷೇತ್ರದಲ್ಲೇ ಯೂಟ್ಯೂಬಿನ ಒಂದು ವಿಡಿಯೋ ರುದ್ರತಾಂಡವ ಆಗುತ್ತೆ ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥ ಕ್ಷೇತ್ರದಲ್ಲಿ ರುದ್ರತಾಂಡವ ಆಗಲ್ವಾ? ಆ ರುದ್ರತಾಂಡವ ಕಾಯ್ತಾ ಇದೀವಿ ಅಷ್ಟೇ ನಾವೆಲ್ಲ. ಕ್ಯಾಮರಾ ಪರ್ಸನ್ ಶಿರಾಜ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಇದರಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗಿದ್ದ ಭೀಮಾ, ಬಟ್ ಇವಾಗ ಅವನು ಕೌರವ್ರ ಜೊತೆ ಸೇರ್ಕೊಂಡ್ಬಿಟ್ಟ, ನಮ್ಗೆ ಅದು ಸಮಸ್ಯೆ. ಸೊ ಹಾಗಾಗಿ ಹೀಗೆ ಬಂದ ಭೀಮಾ ಸ್ಟ್ರೈಟ್ ಅವೇ ಬಂದ ಕಾರಣಕ್ಕೆ ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಹಾಗೆ, ನಮ್ಮ ಕಾಮಂದರನ್ನ ಟಾರ್ಗೆಟ್ ಮಾಡುವ ಹಾಗೆ, ಸ್ವಲ್ಪ ನಾವು ಮಾಡಿಲ್ಲ 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 ಅಂತಾನೆ ಕೆಳಗಿಳಿಸ್ತೀವಿ ಅನ್ನೋದು ಇವೆಲ್ಲ ನಡೀತಾ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಹುಟ್ಟದಾಗಿಂದ ನನ್ನ ಮೊದಲ ವರ್ಷದ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ, ಅರ್ಥ ಆಯ್ತಾ? ನನ್ನ ಮಗನ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ. ನನ್ನ ತಂದೆ ತಾಯಿಯ ಮದುವೆ ಆಗಕ್ಕೆ ಮುಂಚೆ ಅವರ ಮದುವೆ ಪತ್ರಿಕೆಯನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿಂದ ಅವ್ರ ರಿಪ್ಲೈ ಬಂದ ಮೇಲೆನೆ ತಾಳಿ ಕಟ್ಟಿದ್ದು ನಮ್ಮಪ್ಪ ನಮ್ಮ ಅಮ್ಮನಿಗೆ. ಸೊ ಹಾಗೆ ನಡ್ಕೊಂಡ್ ಬಂದಂತಹ ಪ್ರತೀತಿ. ಸೊ ನಮ್ಮ ಶ್ರೀ ಕ್ಷೇತ್ರಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತಾದಾಗ ನಾವು ಸಹಿತ ಪತ್ರಕರ್ತರಾಗಿ 17 ವರ್ಷ ಕೆಲಸ ಮಾಡಿದಾಗ ಸೌಜನ್ಯ ಕೇಸನ್ನ ಅವತ್ತಿಂದ ಇವತ್ತಿನ ತನಕ ನೋಡಿದೀವಿ. ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವ್ಯಾವ ತರ ಲೂಪ್ ಹೋಲ್ಸ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ. ಹೀಗೆಲ್ಲ ಇರಬೇಕಾದ್ರೆ ನಾವ್ ಯಾಕೆ ಮಾತಾಡದೆ ಸುಮ್ಮನಿರ್ಬೇಕು? ಒಂದು ವರ್ಗ ಒಂದನ್ನು ನಂಬಿಸೋಕೆ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಡ್ತಿರುವ ಸಂದರ್ಭದಲ್ಲಿ ನಾವ್ ಯಾಕೆ ನಮ್ಮ ನಂಬಿಕೆಗಳ ಪ್ರತೀತಿಯಾಗಿರುವ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಾರದು ಅನ್ನುವ ಕಾರಣಕ್ಕೆ ನಾವು ಅದ್ರ ಪರವಾಗಿ ಮಾತಾಡ್ತಾ ಇದೀವಿ ಅಷ್ಟೇ. ಭೀಮಾ ಪಾಂಡವರ ಜೊತೆಗಿದ್ದ ಕೌರವ ಜೊತೆ ಹೋದ. ಹಾಗಾದ್ರೆ ಕಿರಿಕೀರ್ತಿಯವರು ಪಾಂಡವರ ಕೌರವರ? ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆಯಲ್ಲ, ಧರ್ಮಸ್ಥಳವನ್ನು ಎಲ್ಲಿಗೆ ಹೋಲಿಸ್ತೀರಿ ನೀವು? ಧರ್ಮಸ್ಥಳವನ್ನು ಎಲ್ಲಿಗೆ ಹೋಲಿಸ್ತೀರಾ? ಪಾಂಡವರಿಗೆ ಹೋಲಿಸ್ಬೇಕಲ್ವಾ? ಶ್ರೀ ಮಂಜುನಾಥ ರುದ್ರತಾಂಡವ ಆಡುತ್ತೆ ಅಂತ ಹೇಳಿದ್ದಾರೆ. ರುದ್ರತಾಂಡವ ಆಡದೇ ಇರ್ತಾನ ಶ್ರೀ ಮಂಜುನಾಥ? ಅವನ ಕ್ಷೇತ್ರದಲ್ಲೇ ಯೂಟ್ಯೂಬಿನ ಒಂದು ವಿಡಿಯೋ ರುದ್ರತಾಂಡವ ಆಗುತ್ತೆ ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥ ಕ್ಷೇತ್ರದಲ್ಲಿ ರುದ್ರತಾಂಡವ ಆಗಲ್ವಾ? ಆ ರುದ್ರತಾಂಡವ ಕಾಯ್ತಾ ಇದೀವಿ ಅಷ್ಟೇ ನಾವೆಲ್ಲ. ಕ್ಯಾಮರಾ ಪರ್ಸನ್ ಶಿರಾಜ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.